ನಮಸ್ಕಾರ ಸ್ನೇಹಿತರೆ. ಒಂದು ಅರ್ಥಪೂರ್ಣವಾದ ಬರಹದ ವಿವರಣೆ. ಸ್ನೇಹಿತರೆ, ದೇವರ ಮೇಲೆ ಭಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಹೆತ್ತವರ ಮೇಲೆ ಪ್ರೀತಿ ಗೌರವ ಇರಲಿ, ಯಾಕಂದರೆ ಉದ್ಧಾರ ಆಗ್ತೀಯ. ಎಷ್ಟೊಂದು ಅರ್ಥಪೂರ್ಣವಾಗಿದೆ ನೋಡಿ ಸಾಲುಗಳು. ಈ ಸೃಷ್ಟಿನ ಸೃಷ್ಟಿಸಿದ ಪರಮಾತ್ಮನ ಮೇಲೆ ನಮಗೆ ಭಯ ಭಕ್ತಿ ಇಲ್ಲ ಅಂದ್ರೂ ನಡೆಯುತ್ತೆ ಅಂತೆ. ಆದರೆ ಈ ಜಗತ್ತಿಗೆ ಪರಿಚಯಿಸಿದ ನಮ್ಮ ಹೆತ್ತವರ ಮೇಲೆ ನಮಗೆ ಅಪಾರವಾದ ಪ್ರೀತಿ ಗೌರವ ಇರಬೇಕಂತೆ. ಯಾಕಂದರೆ ಅದರಿಂದ ನಮ್ಮ ಜೀವನ ಉದ್ಧಾರ ಆಗುತ್ತೆ ಅಂತ ಪರಮಾತ್ಮನೇ ಹೇಳುತ್ತಾನಂತೆ. ಆದ ಕಾರಣ ಸ್ನೇಹಿತರೆ, ಇವತ್ತಿನ ವಾಸ್ತವ ಸಮಾಜಕ್ಕೆ ಈ ಬರಹದ ಸಾಲುಗಳು ತುಂಬಾ ಸ್ಫೂರ್ತಿ ನೀಡುವಂಥದ್ದು. ಅದಕ್ಕೆ ಈ ಬರಹದ ಸಾಲುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಇನ್ನೊಂದು ಬರಹ. ರಾವಣ ತುಂಬಾ ಶಕ್ತಿಶಾಲಿಯಾಗಿದ್ದ, ಆದರೆ ಆತನ ನಡತೆ ಆಚರಣೆಯಿಂದ ಇಡೀ ಲಂಕೆಯ ಜೊತೆಗೆ ಆತ ಕೂಡ ಅಂತ್ಯ ಆಗಿ ಹೋದ. ಅದಕ್ಕೆ ಸ್ನೇಹಿತರೆ, ಶಕ್ತಿ ಬುದ್ಧಿ ಜ್ಞಾನಕ್ಕಿಂತ ಜೀವನದಲ್ಲಿ ವಿನಯ ವಿನಮ್ರತೆ ಮುಖ್ಯ. ನಾವು ಬಡವರ ಅಥವಾ ಶ್ರೀಮಂತರ ಅನ್ನೋದು ಮುಖ್ಯವಾಗಿರೋದಿಲ್ಲ. ನಾವು ಯಾವ ರೀತಿ ಇರ್ತೀವಿ, ನಮ್ಮ ನಡತೆ ಆಚರಣೆಯಿಂದ ನಮ್ಮ ಯೋಗ್ಯತೆ ನಿರ್ಧಾರವಾಗುತ್ತೆ.